ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಹತ್ರ ಒಂದು ಮನಿ ಸೇವಿಂಗ್ ಟಿಪ್ಸ್ ನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಲಾಂಗ್ ಟರ್ಮ್ ಮನಿ ಸೇವಿಂಗ್ ಟಿಪ್ಸ್ ಅಂತಾನೂ ಸಹ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇದು ವಾರಕ್ಕೆ ನಿಮಗೆ 4 ದಿನ ಒಂದು 20 ರೂಪಾಯಿ ಅಂತ ಸೇವ್ ಮಾಡ್ಕೊ ಬರೋದ್ರಿಂದ ವರ್ಷಕ್ಕೆ ನೀವು 72,000 ರೂಪಾಯಿನ ನೀವು ಅಮೌಂಟ್ ನ ನೋಡ್ಬೋದು. ಆದ್ರೆ ಇದನ್ನ ಯಾವ ರೀತಿ ಮಾಡೋದು, ಇದನ್ನ ಯಾವ ರೀತಿ ಒಂದು ಚಾರ್ಟ್ ಮಾಡ್ಕೊಂಡು ಯಾವ ರೀತಿ ನಾವು ಇದನ್ನ ಯೂಸ್ ಮಾಡ್ಕೊಂಡು ನಮ್ಮ ಕೈಯಲ್ಲಿ ಒಂದು ಅಮೌಂಟ್ ನ ಇಟ್ಕೋಬಹುದು, ಮತ್ತೆ ಈ ಅಮೌಂಟ್ ಇಂದ ನಮ್ಗೆ ಏನೇನು ಯೂಸ್ ಆಗುತ್ತೆ, ಈ ಅಮೌಂಟ್ ನಾವು ಯಾವ ರೀತಿ ಯೂಸ್ ಮಾಡ್ಕೋಬಹುದು, ಈ ಅಮೌಂಟ್ ನಾವು ಯಾವ ರೀತಿ ನಾವು ಅಂದ್ರೆ ಸೇವಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಇಂಥ ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಯಾರು ಹೊಸಬ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದೀವಿ ಅಂತ ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಅದನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದೇ ಬೇಡ ಫ್ರೆಂಡ್ಸ್, ನಮ್ಮ ವಿಡಿಯೋನ ಶುರು ಮಾಡ್ಕೊಂಡು ಒಂದು ಚಾರ್ಟ್ ಮೂಲಕವಾಗಿ ನಾವು ಯಾವ ರೀತಿ ಮನಿ ಸೇವಿಂಗ್ ಟಿಪ್ಸ್ ನ ಮಾಡ್ಕೋಬಹುದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ, ನಾನು ಆಲ್ರೆಡಿ ಒಂದು ಚಿಕ್ಕದಾದಂತಹ ಒಂದು ಚಾರ್ಟ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಹೇಗೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ನಿಮಗೆ ಎಲ್ಲರಿಗೂ ಇದು ಕಷ್ಟ ಆಗುತ್ತೆ ಅಂತ ಏನಿಲ್ಲ, ಯಾರು ಬೇಕಾದರೂ ಈ ಮನಿ ಸೇವಿಂಗ್ ಟಿಪ್ಸ್ನ ಮಾಡ್ಕೋಬೋದು. ನೋಡಿ, ಇದು ಬರೀ 20 ರೂಪಾಯಿ ಆಗಿರೋದ್ರಿಂದ ನೀವು ಆರಾಮವಾಗಿ ಸೇವ್ ಮಾಡ್ಕೋತಬಹುದು. ಈ ಸೇವಿಂಗ್ ಟಿಪ್ಸ್ನ ಚಿಕ್ಕ ಮಕ್ಕಳು ಕೂಡ ಮಾಡ್ಕೋಬೋದು, ಮತ್ತು ಇದು ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು. ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಏನಿಲ್ಲ, ಗೃಹಿಣಿಯರು ಮಾಡ್ಬೋದು, ಇಲ್ಲ ಮತ್ತು ಈಗ ವೀಕ್ಲಿ ಸ್ಯಾಲ್ರಿ ತಗೋತಾ ಇರ್ತಾರಲ್ಲ ಅವರು ಕೂಡ ಮಾಡ್ಕೋಬೋದು. ಮತ್ತು ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ, ಈಗ ಮಾರ್ಕೆಟಲ್ಲೆಲ್ಲ ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ, ಅಂಥವರು ಸಹ ಈ ಒಂದು ಸೇವಿಂಗ್ ಟಿಪ್ಸ್ನ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್, ಈ ಮನಿ ಸೇವಿಂಗ್ ಟಿಪ್ಸು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆದರೆ ನೀವು ನಿಮ್ಮ ಹತ್ರ ಸ್ವಲ್ಪ ಸೇವ್ ಮಾಡಿದ ದುಡ್ಡಿರುತ್ತೆ ಅಂತ ಹೇಳೋದಾದರೆ, ನೋಡಿ, ಸ್ವಲ್ಪ ನೀವು ಸೇವ್ ಮಾಡಿದಂತಹ ದುಡ್ಡನ್ನ ನೀವು ಇಟ್ಕೊಳ್ಳೋದ್ರಿಂದ ಎಮರ್ಜೆನ್ಸಿ ಟೈಮಲ್ಲಿ, ಅಂದರೆ ಈ ರೀತಿಯಲ್ಲಿ ನೀವು ಮನಿ ಸೇವಿಂಗ್ನ ಮಾಡಿಕೊಂಡು ಸ್ವಲ್ಪ ಅಮೌಂಟ್ನ ನೀವು ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಎಮರ್ಜೆನ್ಸಿ ಅನ್ನೋ ಟೈಮಲ್ಲಿ ನೀವು ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಈ ದುಡ್ಡನ್ನ ನೀವು ಚಿನ್ನದ ಮೇಲೆ ಬೇಕಾದ್ರೂ ಹಾಕೋಬೋದು, ಇಲ್ಲ ಸೈಟ್ ಮೇಲೆ ಬೇಕಾದ್ರೂ ಹಾಕ್ಬೋದು. ಇದು ಒಂದು ಒಳ್ಳೆಯ ಸೇವಿಂಗ್ ಟಿಪ್ಸ್ ಅಂತಲೇ ಸಹ ನಾವು ಹೇಳ್ಬೋದು. ನೋಡಿ, ನಾನಿಲ್ಲಿ ಆಲ್ರೆಡಿ ಚಾರ್ಟ್ನ ರೆಡಿ ಮಾಡಿದ್ದೀನಿ. ಇದು ವೀಕ್ಲಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಮೊದಲನೇ ತಿಂಗಳಲ್ಲಿ ನಾನು ಮೊದಲನೇ ವೀಕು, ಸೆಕೆಂಡ್ ವೀಕು, ಥರ್ಡ್ ವೀಕು, ಫೋರ್ತ್ ವೀಕ್ ಅಂತ ಇಲ್ಲಿ ನಾನು ತೆಗೆದುಕೊಂಡಿದ್ದೀನಿ. ಈಗ ಮೊದಲನೇ ವೀಕಲ್ಲಿ ನಮಗೆ 7 ದಿನ ಇರುತ್ತಲ್ವಾ, ನೋಡಿ, 7 ದಿನ ಅಂತ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ನೋಡಿ, ನಾನು ಆಲ್ರೆಡಿ ಚಾರ್ಟ್ ಮಾಡ್ಕೊಂಡಿದ್ದೀನಿ. ವೀಕ್ಲಿ ಸೇವಿಂಗ್ ಟಿಪ್ಸ್ ಅಂತ ಇದು ನೋಡಿ, ಒಂದು ಮಂತಲ್ಲಿ 4 ನಿಮಗೆ ವಾರಗಳಿರುತ್ತಲ್ವಾ. ನೋಡಿ, ಮೊದಲನೇ ವೀಕು, ಸೆಕೆಂಡ್ ವೀಕು, ಥರ್ಡು, ಫೋರ್ತ್ ವೀಕ್ ಅಂತ ಹೇಳಿ. ಅದರಲ್ಲಿ ಮೊದಲನೇ ವೀಕಲ್ಲಿ ಎಷ್ಟು ಡೇಸ್ ಇರುತ್ತೆ ಅಂತಂದರೆ 7 ಡೇಸ್ ಇರುತ್ತಲ್ವಾ. ನೋಡಿ, 7 ಡೇಸು. ಈ 7 ಡೇಸಲ್ಲಿ ನೀವು ಬರೀ ವಾರಕ್ಕೆ ನೀವು ನೋಡಿ 4 ದಿನ ಮಾತ್ರ, ಅಂದರೆ ಪ್ರತಿದಿನ ಒಂದು 20 ರೂಪಾಯಿ ಅಂತ ಹಾಕೊಳ್ಳೋದ್ರಿಂದ ನೀವು ನೋಡಿ ವಾರದಲ್ಲಿ 4 ದಿನ 20 ರೂಪಾಯಿ ಅಂತ ಸೇವ್ ಮಾಡ್ಕೊಂಡು ಬಂದ್ರೂ ಅಲ್ಲಿ 80 ರೂಪಾಯಿ ಆಯಿತು. 80 ರೂಪಾಯಿ ನೆಕ್ಸ್ಟ್ ಅಂದರೆ ಮೊದಲನೇ ವೀಕಲ್ಲಿ. ನೆಕ್ಸ್ಟ್ ಸೆಕೆಂಡ್ ವೀಕಲ್ಲಿ ಫ್ರೆಂಡ್ಸ್, ನೋಡಿ, ಅದೇ ರೀತಿ ಸೇಮು. ನೋಡಿ, ವಾರದಲ್ಲಿ 4 ದಿನ, ಅಂದರೆ ಸೆಕೆಂಡ್ ವೀಕಲ್ಲೂ ಸಹ ನೀವು ವಾರದಲ್ಲಿ 4 ದಿನ 20 ರೂಪಾಯಿ ಅಂತ ನೀವು ಸೇವ್ ಮಾಡ್ಕೊಂಡು ಬಂದರೆ ಕೊನೆಯಲ್ಲಿ ಎಷ್ಟಾಯಿತು, ಇದು ಸಹ ಸೇಮ್ 80 ರೂಪಾಯಿ. ನೋಡಿ, ಇದು ಸೇಮ್ ಆಗೇ ಮೂರನೇ ಅಂದರೆ ಥರ್ಡ್ ವೀಕಲ್ಲೂ ಸಹ ನೋಡಿ 7 ದಿನ ಇರುತ್ತೆ. 7 ದಿನದಲ್ಲಿ 4 ದಿನ ಮಾತ್ರ, ಅಂದರೆ 20 ನೋಡಿ 4 ಡೇಸ್ ಮಾತ್ರ. ಇನ್ನು 3 ಡೇಸ್ ಇರುತ್ತಲ್ವ, ಇನ್ನು 3 ಡೇಸು ನೀವು ಅಮೌಂಟ್ನ ನೀವು ಸೇವ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ. ನೋಡಿ, ಈ ರೀತಿ 4 ಡೇಸು 20 ಅಂತ ಹಾಕ್ಕೊಂಡ್ರೆ ಸೇಮ್ ಇದು ಸಹ 80 ರೂಪಾಯಿ ಆಯಿತು. ನೆಕ್ಸ್ಟ್ ಈಗ ಫೋರ್ತ್ ಡೇಸಲ್ಲಿ ಅಂದರೆ ಫೋರ್ತ್ ವೀಕಲ್ಲಿ ನೆಕ್ಸ್ಟು 20 ರೂಪೀಸು, ಅಂದರೆ 20 ರೂಪಾಯಿನ ನೋಡಿ 4 ದಿನ. ನೋಡಿ, ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ, 4ನೇ ದಿನ. ನೋಡಿ, ಇದು ಸಮ ಸೇಮ್. ಇದನ್ನು ಎಷ್ಟು 20 ಅಂತ 4 ದಿನ ಹಾಕ್ಕೊಂಡ್ರೆ ಇದು ಸೇಮ್ 80 ರೂಪಾಯಿ ಆಯಿತು. 80 ರೂಪಾಯಿ ಆಯ್ತಲ್ವಾ. ನೆಕ್ಸ್ಟ್ ನೋಡಿ, ನಾನಿಲ್ಲಿ 80 ರೂಪಾಯಿ ಅಂದರೆ ವೀಕ್ಲಿ ನಮಗೆ ಒಂದು ವೀಕಲ್ಲಿ 80 ರೂಪಾಯಿ, ಒಂದು ವೀಕಲ್ಲಿ 80 ರೂಪಾಯಿ ಅಂತ ಹೇಳಿ 4 ವೀಕಿಗೆ ನಮಗೆ ನೋಡಿ 4 ವೀಕು ನಾನು ಇಲ್ಲಿ ನಿಮಗೆ ಕೌಂಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸೇಮ್ ಇದೇ ರೀತಿ ನೀವು ಕೌಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, 80 ರೂಪಾಯಿ
ನೋಡಿ 80 ರೂಪಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟು 1 2 3 4 4 ರೂಪಾಯಿ ಇಂಟು 4 ಹಾಕ್ಕೊಂಡಿದ್ದೀನಿ ನೋಡಿ. 80 ಇಂಟು 4 320 ರೂಪಾಯಿ. 320 ರೂಪಾಯಿ ನಮಗೆ ನಾವು ಸೇವ್ ಮಾಡಿದ ಒಂದು ಅಮೌಂಟ್ ಆಯಿತು. ಇದು ಮಂತ್ಲಿಗೆ ಅಂದರೆ 1 ಮಂತ್ಗೆ ನಮಗೆ 320 ರೂಪಾಯಿ ನಮ್ಮದಲ್ಲ ಅಂತ ಒಂದು ಸೇವಿಂಗ್ ಅಮೌಂಟು ನಿಮಗೆ ಸಿಕ್ತು. ನೆಕ್ಸ್ಟ್ ಇದೇ ರೀತಿಯಲ್ಲೇ ನೀವು ಸೆಕೆಂಡ್ ಮಂತ್ ನೋಡಿ, ಇದು ಮೊದಲನೇ ತಿಂಗಳು ಅಂದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ತಿಂಗಳ ಎಂಡಲ್ಲಿ 28 ದಿನ ಅಂತ 28 29 ಈಗ 30 ಈ 3 ದಿನ ನಿಮಗೆ ಫ್ರೀ ಅಂದರೆ ಫ್ರೀ ಬಿಟ್ಬಿಡಿ. ಈ 3 ದಿನ ನೀವು ಸೇವ್ ಮಾಡಬೇಕು ಅಂತ ಏನಿಲ್ಲ. ಬರೀ ವಾರದಲ್ಲಿ 4 ದಿನ ಮಾತ್ರ 20 ರೂಪಾಯಿ ಅಂತ ನೀವು ಸೇವ್ ಮಾಡ್ಕೊಳ್ಳಿ ಸಾಕು. ನೋಡಿ ಈ 3 ದಿನ ನೀವು ಏನು ಸೇವ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಮೊದಲನೇ ತಿಂಗಳು ಇಷ್ಟ ಆಯ್ತಲ್ವ ಫ್ರೆಂಡ್ಸ್. ನೆಕ್ಸ್ಟು ಈಗ ಸೆಕೆಂಡ್ ಮಂತ್ ಅಂದರೆ ಈಗ ಸೆಕೆಂಡ್ ಮಂತು ನೋಡಿ. ಸೆಕೆಂಡ್ ಮಂತಲ್ಲೂ ಸೇಮ್ ಹಾಗೇ ನೋಡಿ, ಮೊದಲನೇ ವೀಕು, ನೆಕ್ಸ್ಟು ಸೆಕೆಂಡ್ ವೀಕು, ನೆಕ್ಸ್ಟು ಥರ್ಡ್ ವೀಕು, ನೆಕ್ಸ್ಟು ಫೋರ್ತ್ ವೀಕು ಸೇಮ್ ಇದೇ ರೀತಿಯಲ್ಲೇ ನೋಡಿ. ಅಂದರೆ 1 ವೀಕಲ್ಲಿ 7 ಡೇಸ್ ಅಲ್ವಾ ನೋಡಿ, ಈ ರೀತಿಯಲ್ಲೇ ನೋಡಿ, ಈ ರೀತಿಯಲ್ಲೇ ನೆಕ್ಸ್ಟು 20 ರೂಪಾಯಿ 20 ರೂಪಾಯಿ, ನೆಕ್ಸ್ಟ್ 20 ರೂಪಾಯಿ, ನೆಕ್ಸ್ಟ್ 20 ರೂಪಾಯಿ ನೋಡಿ. 4 ದಿನ ಮಾತ್ರ ನೋಡಿ. ನೀವು ಬೇಕಾದ್ರೆ ನೀವು ಈ ಮೊದಲನೇ ದಿನದಿಂದ ಈ 7ನೇ ದಿನದೊಳಗೆ ನೀವು ಯಾವತ್ತು ಬೇಕಾದ್ರೂ ನೀವು ಒಂದು 20 ರೂಪಾಯಿ ಅಂತ ಸೇವ್ ಮಾಡ್ಬೋದು. ಆದರೆ ಇಲ್ಲಿ ಫಸ್ಟಿಂದನೂ 4 ದಿನ ತನಕ ಮಾತ್ರ ಸೇವ್ ಮಾಡ್ಕೋಬೋದು. ಇಲ್ಲ ಫಸ್ಟಿಂದ ನಾವು ಸೇವ್ ಮಾಡಲ್ಲ, ಮಧ್ಯ ಈಗ ನೋಡಿ ಥರ್ಡ್ 3ನೇ ದಿನದಿಂದ ನಾವು ಸೇವ್ ಮಾಡ್ಕೋತೀವಿ ಅಂತಂದ್ರೂ ನೀವು ಸೇವ್ ಮಾಡ್ಕೋಬೋದು ಈ ರೀತಿಯಲ್ಲಿ. ಇಲ್ಲ ವಾರದಲ್ಲಿ ಕೊನೆ ದಿನ ಅಂತ ಹೇಳಿದ್ರೆ 7ನೇ ದಿನ ಇರುತ್ತಲ್ವ, ಅಲ್ಲಿಂದ ಸೇವ್ ಮಾಡ್ಕೋಬೋದು ನೋಡಿ. 20 ಅಂತ ಒಟ್ಟಿನಲ್ಲಿ ವೀಕ್ಲಿ 4 ದಿನ 20 ರೂಪಾಯಿ ಅಂತ ನೀವು ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಸೆಕೆಂಡ್ ವೀಕಲ್ಲೂ ಸಹ ಸೇಮು ನೋಡಿ, 7 ದಿನ ಇರುತ್ತಲ್ವಾ ನೋಡಿ, ಈ ರೀತಿ 7 ದಿನ ಇರುತ್ತೆ. 7 ದಿನದಲ್ಲಿ ಸೇಮ್ ಇದೇ ಅಂದರೆ ನೋಡಿ 20 ರೂಪಾಯಿ ಅಂತ ಒಂದು ವೀಕಲ್ಲಿ ನೀವು 4 ದಿನ ಮಾತ್ರ 20 ರೂಪಾಯಿ ಅಂತ ಸೇವ್ ಮಾಡ್ಕೊಳ್ಳಿ ನೋಡಿ. ಸೇಮ್ ಇದೂ ಅಷ್ಟೇ ಫ್ರೆಂಡ್ಸ್ ನೋಡಿ, 80 ರೂಪಾಯಿ ಆಯಿತು. ಇದೂ ಸಹ ಸೇಮ್ 80. ನೆಕ್ಸ್ಟು ಥರ್ಡ್ ವೀಕಲ್ಲೂ ಸಹ ನೀವು ಹಾಗೆ ನೋಡಿ, ಈ ರೀತಿ ನೋಡಿ. ನಾನು ನಿಮಗೆ ಚಾರ್ಟನ್ನು ನಿಮ್ಮ ಎದುರುಗಡೆನೇ ಡೈರೆಕ್ಟಾಗಿಯೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 20 20 20 20 ನೋಡಿ. ಸೇಮ್ ಇದು ಸಹ ಅಂದರೆ ವೀಕ್ಲಿ 4 ಡೇಸ್ ಮಾತ್ರ 20 20 20 20 ಅಂತ ನೋಡಿ. ಇದು 80 ರೂಪಾಯಿ ಆಯಿತು. ನೆಕ್ಸ್ಟು ಫೋರ್ತ್ ವೀಕೂ ಸಹ ಸೇಮ್ ಹಾಗೇ ನೋಡಿ. ಅಂದರೆ ನೋಡಿ ಇಲ್ಲಿ ಅಂದರೆ 7 ವೀಕಲ್ಲಿ ನೀವು 4 ಡೇಸ್ ಮಾತ್ರ 20 ಅಂತ ನೀವು ಅಮೌಂಟ್ನ ಸೇವ್ ಮಾಡ್ಕೋಬೇಕಾಗುತ್ತೆ ನೋಡಿ. ಸೇಮ್ ಇಲ್ಲೂ 80 ರೂಪಾಯಿ ಆಯಿತು. ಈಗ 80 ಅಂತ ನೀವು ಈಗ 80 ಅಂತ ಅಂದ್ಕೊಂಡು ನೀವು ಸೇವ್ ಮಾಡ್ಕೊಳ್ಳೋದ್ರಿಂದ ನೀವು ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್, ಒಂದು ದೊಡ್ಡ ಅಮೌಂಟ್ನೇ ಸಹ ನೀವು ನೋಡ್ಬೋದು ಅಂತಲೇ ನಾವು ಹೇಳ್ಬೋದು ನೋಡಿ. ಈ ರೀತಿ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಮೆಥಡಲ್ಲೇ ಫ್ರೆಂಡ್ಸ್ ನಿಮಗೆ ಏನಾಗುತ್ತೆ ಅಂತ ಅಂದರೆ ಇದು 4 ಡೇಸ್ಗೆ ಅಂತ ನಾನು ನೋಡಿ ಆಲ್ರೆಡಿ ಮೊದಲನೇ ವೀಕಲ್ಲೇ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಮಂತಲ್ಲೂ ಸಹ ಅಂದರೆ ಮೊದಲನೇ ಮಂತಲ್ಲಿ ನೆಕ್ಸ್ಟ್ ಸೆಕೆಂಡ್ ಮಂತಲ್ಲೂ ಸೇಮ್ ಹಾಗೇ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಅಂದರೆ ನೀವು ಜಾಸ್ತಿ ಅಮೌಂಟು ಬೇಕಾದ್ರೆ ನಾವು ಸೇವ್ ಮಾಡ್ತೀವಂದರೆ ನೀವು ಜಾಸ್ತಿ ಅಮೌಂಟ್ನು ಬೇಕಾದ್ರೆ ನೀವು ಸೇವ್ ಮಾಡ್ಕೋಬೋದು. ಅಂದರೆ ನೀವು ಈಗ 20 ರೂಪಾಯಿ ಹಾಕಲ್ಲ, ನೆಕ್ಸ್ಟ್ 30 ರೂಪಾಯಿ ಹಾಕೋತೀವಿ ಅಂತಂದ್ರೂ ಸೇಮ್ 30 ರೂಪಾಯಿ ಹಾಕ್ಕೊಂಡ್ರೆ ಮಾಮೂಲಿ ವಾರದಲ್ಲಿ 4 ದಿನ ಮಾತ್ರ 30 ಅಂತ ಕಲೆಕ್ಟ್ ಮಾಡ್ಕೊಳ್ಳಿ ನೋಡಿ. 30 ಹಾಕ್ಕೊಳ್ಳಿ ಸಾಕು, 20 ಏನು ಬೇಡ. ಅಂದರೆ ಮೊದಲನೇ ತಿಂಗಳು 20 ಹಾಕ್ಕೊಳ್ಳಿ, ನೆಕ್ಸ್ಟ್ 2ನೇ ಮಂತ್ ಅಂದರೆ ಸೆಕೆಂಡ್ ಮಂತ್ ಬರುತ್ತಲ್ವ ಆವಾಗ 30 ರೂಪಾಯಿ ಅಂತಲೇ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ನೋಡಿ. 30 ರೂಪಾಯಿ ಅಂದರೆ ಮಂತ್ಲಿ ನೀವು ಜಾಸ್ತಿ ಮಾಡ್ಕೋತಾ ಹೋಗಬೇಕಾಗುತ್ತೆ ನೋಡಿ. 30 ಅಂತಲೂ ನೀವು ಸೇರಿಸ್ಕೊಳ್ಳಿ ನೋಡಿ. 30 ಅಂತ ನೀವು ಸೇರಿಸ್ಕೊಂಡ್ರೂ ಸಹ ನೋಡಿ, ಅಂದರೆ ಒಂದು ವೀಕಲ್ಲಿ 4 ಡೇಸ್ ಮಾತ್ರ ನೀವು 30 ಅಂತ ಸೇರಿಸ್ಕೊಂಡ್ರು ವೀಕ್ಲಿ ಎಷ್ಟಾಯಿತು? 120 ಆಯಿತು. ಸೇಮ್ ಇದು ಅಷ್ಟೇ 120. ನೆಕ್ಸ್ಟ್ ಇದೂ ಸಹ 120 ಫ್ರೆಂಡ್ಸ್ ನೋಡಿ, ಇದೂ ಸಹ 120ನೇ ಆಯ್ತಲ್ವಾ. ನೆಕ್ಸ್ಟ್ ಈಗ 120 ನೋಡಿ, 120 ಇಂಟು ಸೇಮ್ ಈ ಮೆಥಡಲ್ಲಿ ನಾವು ಅಂದರೆ ಮೊದಲನೇ ತಿಂಗಳು ಯಾವ ಮೆಥಡಲ್ಲಿ ನಾವು ಯೂಸ್ ಮಾಡಿದ್ವಿ ಅದೇ ಸೇಮ್ ಮೆಥಡಲ್ಲೇ ನೀವು ನೋಡಿ ಇಲ್ಲಿ 120 ಇಂಟು 1 2 3 4 ಅಂದರೆ ಮಂತ್
ಫೋರ್ ವೀಕ್ ಇರುತ್ತಲ್ವಾ, ಈ 4 ವೀಕದ್ದು ನೀವು 4 ಅಂತ ಹಾಕೋಬೇಕಾಗುತ್ತೆ. ನೋಡಿ ಈಗ ಕೌಂಟ್ ಮಾಡಿಕೊಂಡ್ರೆ ನಾವು ನೋಡಿ 480 ರೂಪಾಯಿ ಸಿಗುತ್ತೆ ನಿಮಗೆ. ನೋಡಿ 480 ರೂಪಾಯಿ ನೋಡಿ. ಅಂದರೆ ಸೆಕೆಂಡ್ ಮಂತ್ ನೀವು ಸೇವ್ ಮಾಡಿದಂತಹ ಹಣ ಎಷ್ಟು? 480 ರೂಪಾಯಿ ನೋಡಿ. ಸೆಕೆಂಡ್ ಮಂತು ನೀವು ಸೇವ್ ಮಾಡಿದಂತಹ ಹಣ 480. ನೆಕ್ಸ್ಟ್ ಅದೇ ರೀತಿಲೇ ಫ್ರೆಂಡ್ಸ್ ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ನೆಕ್ಸ್ಟು ಈಗ ಥರ್ಡ್ ಮಂತಲ್ಲೂ ಸೇಮ್ ಹಾಗೇ ನೋಡಿ. ಫಸ್ಟ್ ವೀಕು, ಸೆಕೆಂಡ್ ವೀಕು, ಥರ್ಡ್ ವೀಕು, ಫೋರ್ತ್ ವೀಕು ಅಲ್ವಾ. ನೆಕ್ಸ್ಟ್ ಎಷ್ಟಿರುತ್ತೆ ಅಂದರೆ ನಾವು ವಾರದಲ್ಲಿ ಬರೀ 4 ದಿನ ಮಾತ್ರ ನಾವು ಸೇವ್ ಮಾಡ್ಕೊಳ್ಳಿ. ಇನ್ನು 3 ದಿನ ನೀವು ಅಂದರೆ ಫ್ರೀ ಇರಿ ಸಾಕು. ನೋಡಿ ಫಸ್ಟು 1 2 3 4. ಇವಾಗ ನಾವು ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ 3 ಮಂತಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ಫ್ರೆಂಡ್ಸ್, ಇದು ನಿಮಗೆ ಕಷ್ಟ ಆಗುತ್ತೆ ಅಂತ ನೀವು ಹೇಳೋದಾದರೆ ಈಗ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಒಂದು ಉಂಡಿ ಮಾಡಿ ಅದರಲ್ಲಿ ಈ ಅಮೌಂಟ್ನ ಹಾಕೋತಾ ಬನ್ನಿ. ಈ ಥರ ಸೇವಿಂಗ್ ಮಾಡಿಕೊಂಡು ಅಮೌಂಟ್ನ ಹಾಕೋತಾ ಬಂದು ನೀವೇನು ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ನೀವು ಆ ಅಮೌಂಟ್ನ ನೀವು ಎತ್ಕೊಳ್ಳೋಕ್ಕೆ ಹೋಗಬಾರ್ದು. ಇದು ಒಂದು 2 ಮಂತ್ ನೀವು 2 ಮಂತ್ ಆದಮೇಲೆ 480 ರೂಪಾಯಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ವಾ. 2 ಮಂತ್ ಆಗಿದ ಮೇಲೆ 480 ರೂಪಾಯಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಉಂಡಿಲೇ ಹಾಕೊಳ್ಳಿ. ಆದರೆ ನಾನು ಉಂಡಿದು ಇಟ್ಟಿದ್ದೀನಿ ಅಮೌಂಟ್ನ, ನಾನು ಎತ್ಕೋತೀನಿ ಅಂತ ಅನ್ನೋದನ್ನ ನೀವು ಮರ್ತೇ ಬಿಡಿ. ಸುಮ್ಮನೆ ಸೇವ್ ಮಾಡ್ಕೊಂಡು ಹೋಗ್ತಾಯಿರಿ ಅಷ್ಟೇ. ಅದನ್ನ ಸೇವ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಮರ್ತುಬಿಟ್ಟು ಸುಮ್ಮನೆ ದುಡ್ಡು ಹಾಕೊಂಡು ಉಂಡಿಗೆ ಅಂದರೆ ಮೊದಲನೇ ಮಂತಲ್ಲಿ ನೀವು 320 ರೂಪಾಯಿ ಅಂದರೆ ಕಲೆಕ್ಟ್ ಮಾಡಿರ್ತೀರಲ್ವಾ, ಅದು ನಾನು ಸೇವ್ ಮಾಡಿದಂಥದ್ದನ್ನ ಉಂಡಿಗೆ ಹಾಕಿಟ್ಬಿಡಿ. ನೆಕ್ಸ್ಟ್ 2ನೇ ಮಂತಲ್ಲೂ ಸಹ ನೀವು ಈಗ ಯಾವ ರೀತಿ ಮೊದಲನೇ ತಿಂಗಳಲ್ಲಿ ಮಾಡಿದ್ರಿ ಅದೇ ರೀತಿ ಸೇಮ್ ಅದೇ ಮೆಥಡಲ್ಲೇ ನೀವು ನೋಡಿ, ಅದೇ ಮೆಥಡಲ್ಲೇ ಯೂಸ್ ಮಾಡಿಕೊಂಡು 480 ರೂಪಾಯಿ ಇರುತ್ತಲ್ವ ಸೇವ್ ಮಾಡಿದಂಥ ಅಮೌಂಟು, ಇದನ್ನು ಸಹ ನೀವು ಉಂಡಿಗೆ ಹಾಕಿ ಇಟ್ಬಿಡಿ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ಇದು ನಮ್ಮದೆಲ್ಲ ಅಮೌಂಟು ಅಂತ ಎತ್ತಿಡೋದ್ರಿಂದ ನಮಗೆ ಒಂದು ಒಳ್ಳೆಯ ಅಮೌಂಟು ನಮ್ಮ ಕೈಗೆ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ನಿಮಗೆ ನೋಡಿ ಮೂರನೇದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ನಾನು ಈಗ ನಿಮಗೆ 3ನೇದರಲ್ಲಿ ಅಂದರೆ 3rd ಮಂತಲ್ಲಿ ಯಾವ ರೀತಿ ನಾವು ಮಾಡೋದು ಅಂತಂದರೆ ನೆಕ್ಸ್ಟು ಅಂದರೆ 10 ರೂಪಾಯಿ ನೀವು ಜಾಸ್ತಿ ಮಾಡ್ಕೋತಾ ಹೋಗಬೇಕಾಗುತ್ತೆ. ನೋಡಿ ನಾವು ಸೆಕೆಂಡ್ ಮಂತಲ್ಲಿ ನಾವು 10 ರೂಪಾಯಿ ಜಾಸ್ತಿ ಮಾಡ್ಕೊಂಡ್ವಿ ಅಂದರೆ ಫಸ್ಟು 20 ಆಮೇಲೆ 30. ಈಗ ನಾವು 40 ಮಾಡ್ಕೋಬೇಕಾಗುತ್ತೆ. ನೋಡಿ ವಾರದಲ್ಲಿ 4 ದಿನ 40 ಅಂತ ಮಾಡ್ಕೊಳ್ಳಿ. ನೋಡಿ 40 ಅಂದರೆ ವಾರದಲ್ಲಿ 4 ದಿನ ಮಾತ್ರ. ನೆಕ್ಸ್ಟು 40 ಅಂತ ಮಾಡಿಕೊಂಡ್ರು ನಮಗೆ ಎಷ್ಟು ಸಿಗುತ್ತೆ ಅಂದರೆ 160 ಸಿಗುತ್ತೆ. 160 ಇಂಟು 4 ಯಾವ ರೀತಿ ಹಾಕೋಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೀನಲ್ವಾ. ನೋಡಿ ಸೇಮ್ ಅದೇ ರೀತಿಲೇ ಅದೇ ಮೆಥಡೇ. ಅಂದರೆ ಫಸ್ಟ್ ಮೆಥಡಲ್ಲಿ ನೀವು ಯಾವುದನ್ನು ಯೂಸ್ ಮಾಡಿದ್ರಿ, ಯಾವ ರೀತಿ ಯೂಸ್ ಮಾಡಿದ್ರಿ ಸೇಮ್ ಹಾಗೆಯೇ ನೋಡಿ. ನೆಕ್ಸ್ಟು ಸೆಕೆಂಡ್ ವೀಕಲ್ಲೂ ಸಹ 40 ನೋಡಿ. ನೆಕ್ಸ್ಟ್ ಇಲ್ಲಿ ಎಷ್ಟಾಯಿತು, ಇಲ್ಲೂ ಸೇಮ್ ಅದೇ ಆಯಿತು ಫ್ರೆಂಡ್ಸ್. ನೋಡಿ 160 ಅಲ್ವಾ. ನೆಕ್ಸ್ಟ್ 3rd ವೀಕಲ್ಲೂ ಸಹ 40 ನೋಡಿ. ನೆಕ್ಸ್ಟ್ 3rd ವೀಕಲ್ಲೂ ಸಹ 40 ಅಂತ ಅಂದರೆ 4 ಡೇಸ್ ಹಾಕೊಳ್ಳಿ. ನೆಕ್ಸ್ಟ್ ಅಲ್ಲೂ ಸಹ 160 ಸಿಕ್ತು. ನೆಕ್ಸ್ಟ್ ನಿಮಗೆ 4ರಲ್ಲೂ ಸಹ ನೀವು 40 ಅಂತ ಹಾಕೊಳ್ಳೋದ್ರಿಂದ ಅಂದರೆ ನಾನು ಆಲ್ರೆಡಿ ನಿಮಗೆ ಮೊದಲನೇ ತಿಂಗಳೇ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಲ್ವಾ. ನೋಡಿ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ. ಬರೀ ವಾರದಲ್ಲಿ 4 ದಿನ ಮಾತ್ರ ನೀವು ಅಮೌಂಟ್ನ ಸೇವ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಸೇಮ್ ಇದು 160 ಆಯಿತು. ನೆಕ್ಸ್ಟ್ ನೋಡಿ 1 2 3 4 ನೋಡಿ 160 ಆಯ್ತಲ್ವಾ. ನೋಡಿ 160 ಅಂದರೆ 1 ವೀಕಿಗೆ 160, 4 ವೀಕಿಗೆ ನಮಗೆ ಎಷ್ಟಾಯಿತು ಅಂತ ನಾವಿಲ್ಲಿ ಕೌಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ 1 ವೀಕಿಗೆ 160 ಆದರೆ 4 ವೀಕು 1 2 3 4 ವೀಕು ಅಂತೇಳಿ 4 ಇಂಟು 4 160 ಇಂಟು 4 ನೋಡಿ ಎಷ್ಟಾಗುತ್ತೆ 640 ಆಗುತ್ತೆ. 640 ಇದು ನಮಗೆ ಬಂದಂತಹ ಸೇವಿಂಗ್ ಅಮೌಂಟು. 640 ಅಮೌಂಟ್ ನಮಗೆ ಸಿಕ್ಕಿದೆ ಅಲ್ವಾ. ನೋಡಿ ಇದೇ ರೀತಿಯಲ್ಲಿ ನಾವು ನೋಡಿ 640 ನಮಗೆ ಏನೋ ಒಂದು ಚಿಕ್ಕ ಅಮೌಂಟ್ ಅಂತೂ ಏನಲ್ಲ, ಅದು ದೊಡ್ಡ ಅಮೌಂಟು ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗಿನ ಕಾಲದಲ್ಲಿ 1 ರೂಪಾಯಿ ಕೇಳಿದ್ರೆ ಯಾರು ಕೊಟ್ಬಿಡ್ತಾರೆ ರೀ. ಅದೇ 1 ರೂಪಾಯಿನ ನಾವು ಸೇವ್ ಮಾಡ್ಕೊಂಡು ಇಟ್ಟರೆ ಕೊನೆಯಲ್ಲಿ ಒಂದು ದೊಡ್ಡ ಅಮೌಂಟನ್ನ ನಾವು ನೋಡೋಕ್ಕಾಗೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಯಾವುದೇ ಕಾರಣಕ್ಕೂ ಉಂಡಿಯಿಂದ ನೀವು ಈ ಅಮೌಂಟ್ನ ಎತ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ನಂದಲ್ಲ ಅಂತಲೇ ಸಹ ನೀವು ಅದನ್ನ ಇಟ್ಬಿಡಿ. ಆಗ ನೀವು ಒಂದು ಒಳ್ಳೆ ಅಮೌಂಟ್ನೇ ಸಹ ನೀವು ನೋಡ್ಬೋದು. ನೆಕ್ಸ್ಟು ನೋಡಿ
640 ಆಯ್ತಲ್ವಾ. ನೆಕ್ಸ್ಟು ಫೋರ್ತ್ ಮಂತ್. ನೆಕ್ಸ್ಟು ಫೋರ್ತ್ ಮಂತ್ ಬನ್ನಿ. ನೆಕ್ಸ್ಟ್ ಫೋರ್ತ್ ಮಂತ್ ಬಂದರೆ ಫಸ್ಟ್ ವೀಕು, ಸೆಕೆಂಡ್ ವೀಕು, ಥರ್ಡ್ ವೀಕು, ಫೋರ್ತ್ ವೀಕು. ಸೇಮ್ ಇದೇ ಮೆಥಡಲ್ಲೇ ಫ್ರೆಂಡ್ಸ್ ನೋಡಿ. 1 2 3 4 ನೋಡಿ 4. ನೆಕ್ಸ್ಟ್ ಇಲ್ಲಿ 40 ಹಾಕ್ಕೊಂಡಿದ್ದೀರಾ. ನೆಕ್ಸ್ಟ್ ಇನ್ನೊಂದು 10 ರೂಪಿನ ನೀವು ಇಲ್ಲಿ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಅಂದರೆ 40 + 10 ಅಂದರೆ 50 ಅಮೌಂಟು ನೋಡಿ. 4 ಡೇಸ್ಗೆ 50 ಅಂತ. ನೆಕ್ಸ್ಟ್ ಇಲ್ಲಿ ಬಂದರೆ ನಮ್ಗೆ ಎಷ್ಟು ಸಿಕ್ತು? 200 ಸಿಕ್ತು. ನೆಕ್ಸ್ಟು ಸೆಕೆಂಡ್ ವೀಕು. ನೆಕ್ಸ್ಟು ಫ್ರೆಂಡ್ಸ್ ಸೆಕೆಂಡ್ ವೀಕಲ್ಲೂ ಸಹ ನೀವು 50 ಅಂತಲೇ ಹಾಕೋಬರ್ಬೇಕಾಗುತ್ತೆ. ನೋಡಿ 50 ಅಂತಲೇ ನೀವು ಹಾಕೊಂಡು ಬನ್ನಿ. ನೆಕ್ಸ್ಟ್ ಇಲ್ಲಿ ಎಷ್ಟು ಸಿಕ್ತು? ಸೇಮ್ ಅದೇ ಅಮೌಂಟೇ ಸಿಕ್ತು, 200 ಸಿಕ್ತು, ಅಂದರೆ 200 ಸಿಕ್ತು. ನೆಕ್ಸ್ಟ್ ಥರ್ಡ್ ವೀಕು, ಇನ್ನು ಫೋರ್ತ್ ವೀಕು, ಅಂದರೆ ಥರ್ಡ್ ವೀಕಲ್ಲೂ ಸಹ ಸೇಮ್ ನೀವು 50 ಅಂತಲೇ ಹಾಕೊಳ್ಳಿ. ನೋಡಿ ಸೇಮ್ ಇಲ್ಲೂ 200. ನೆಕ್ಸ್ಟ್ ಫೋರ್ತ್ ವೀಕಲ್ಲೂ 50 ನೋಡಿ ಇಲ್ಲೆಷ್ಟು ಸಿಕ್ತು? 400. ಈಗ 400 ಈಗ 200 ಸಾರಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಂಡೆ. 200 ಈಗ 200 ಇಂಟು ಎಷ್ಟಿದೆ? 1 2 3 4 ಇದೆ. 200 ಇಂಟು 4 ಎಷ್ಟಾಯಿತು ನೋಡಿ, ಕೌಂಟ್ ಮಾಡ್ಕೊಳ್ಳಿ. 800 ಆಯ್ತಲ್ವಾ. ಈ 800 ನಮಗೆ ಫೋರ್ತ್ ಮಂತಲ್ಲಿ ಸಿಕ್ತಂತಹ ಒಂದು ಸೇವಿಂಗ್ ಅಮೌಂಟ್ ಅಂತಲೇ ಹೇಳ್ಬೋದು. ನೋಡಿ 800 ರೂಪಿ. ನೋಡಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ, ಅಂದರೆ ಇದನ್ನು ಜಾಸ್ತಿ ಹೆಚ್ಚಿಸ್ಕೊಂಡು ಹೋಗೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನಿಮಗೆ ಇದು ಒಂದು ಒಳ್ಳೆಯ ಅಮೌಂಟೇ ಕೊಡುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿ ನಾವು ಏನಾದರೂ ಮಾಡಿ ಹಣ ಉಳಿಸಿ ಈ ಥರ ಒಂದು ಸೇವಿಂಗ್ ಮಾಡಿಕೊಂಡ್ರೆ ನಮ್ಮ ಕಷ್ಟ ಕಾಲದಲ್ಲಿ ಯೂಸ್ ಆಗುತ್ತೆ. ಮತ್ತು ಅಂತ ಒಂದು ಡೈಲಿ ನಿಮ್ಮ ಜೊತೆ ನಾನು ಈ ಒಂದು ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಸೇಮ್ ಇದೇ ಮೆಥಡಲ್ಲೇ ಈ ಮೆಥಡೇ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ನಾನು ಹೇಳ್ತೀನಿ, ಒಂದು ಒಳ್ಳೆಯ ರಿಸಲ್ಟೇ ನೀವು ಕಾಣ್ಬೋದು. ಈಗ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಯಾರ ಹತ್ರ ಹೋಗಿ ನೀವು ದುಡ್ಡು ಕೇಳ್ತೀರಾ? ಈಗ ಅದೇ ಅಮೌಂಟ್ ಈಗ ಕೇಳಿದ್ರು ಅವ್ರು ಕೊಟ್ಬಿಡ್ತಾರೆ ಫ್ರೆಂಡ್ಸ್, ಕೊಡಲ್ಲ. ಅಂದರೆ ತುಂಬ ಆತ್ಮೀಯರಾದರೆ ಕೊಡ್ತಾರೆ. ಆದರೆ ಕೆಲವೊಂದು ಕಡೆ ನಾವು ಎಷ್ಟೇ ಕ್ಲೋಸ್ ಆಗಿದ್ರು ಸಹ ಅಮೌಂಟ್ ವಿಷಯದಲ್ಲಿ ಅಮೌಂಟ್ ಇಲ್ಲ ಅಂತಲೇ ಹೇಳ್ತಾರೆ ಹೊರತು ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. ಅದೇ ಒಂದು ಅಮೌಂಟು ಈ ಥರ ನಂದಲ್ಲ ಅಂತ ಅಂದ್ಬಿಟ್ಟು ಒಂದು 20 30 40 50 ಈ ರೀತಿ ನಾವು ನಮ್ದಲ್ಲ ಅಂತ ಎತ್ತಿಟ್ಕೊಂಡು ಬರೋದ್ರಿಂದ ನಮಗೆ ಏನಾದ್ರು ಪ್ರಾಬ್ಲಮ್ ಬಂತು, ಈಗ ಎಮರ್ಜೆನ್ಸಿಗೆ ನಮಗೆ ದುಡ್ಡು ಬೇಕು ಅಂದಾಗ ನಾವು ಈ ಅಮೌಂಟ್ನ ಎತ್ಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಮತ್ತು ನಾವು ಸಾಲ ಮಾಡೋದು ತಪ್ಪುತ್ತೆ ಅಂತಲೂ ಸಹ ಹೇಳ್ಬೋದಲ್ಲ ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಫ್ರೆಂಡ್ಸ್ ಇದು 4 ಮಂತ್ಗೆ ನಾವು ಎಷ್ಟು ನೋಡಿದ್ವಿ? 800 ರೂಪೀಸ್ನ ಸೇವಿಂಗ್ ಮಾಡಿದ್ದೀವಿ. ನೋಡಿ 800 ರೂಪೀಸ್ನ ಸೇವ್ ಮಾಡಿದ್ದೀವಿ. ನೆಕ್ಸ್ಟ್ 5th ಮಂತ್ಗೆ ನೋಡಿ ಫ್ರೆಂಡ್ಸ್, 5th ಮಂತ್ಗೂ ಸೇಮ್ ಇದೇ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟು ಅಂದರೆ 5th ಮಂತು, ನೆಕ್ಸ್ಟು 6 ಮಂತು, ನೆಕ್ಸ್ಟು 7th ಮಂತು, ಇದೇ ಮೆಥಡಲ್ಲೇ ನೀವು ವರ್ಷದ ತನಕ ಮಾಡ್ಕೋಬೇಕಾಗುತ್ತೆ. ನೋಡಿ ಆದರೆ ನೀವು ಈ ಸೇವ್ ಮಾಡ್ತಾರೋ ಅಮೌಂಟ್ನ ನೀವು ಉಂಡಿಗೆ ಅಂದರೆ ತಿಂಗಳ ತನಕ ಸಪ್ರೇಟಾಗಿ ಎತ್ತಿಟ್ಕೊಂಡಿರಿ. ತಿಂಗಳಾದ ತಕ್ಷಣ ನೀವು ಅದನ್ನ ಒಂದು ಉಂಡಿಗೆ ಹಾಕಿ ಇಟ್ಬಿಡೋದ್ರಿಂದ ನೀವು ಮರ್ತು ಬಿಡಬೇಕು ಫ್ರೆಂಡ್ಸ್ ಅದನ್ನ. ಅಂದರೆ ನಿಮ್ಮ ಮೈಂಡ್ ಸೆಟ್ಟಲ್ಲಿ ನಾನು ಸೇವಿಂಗ್ ಮಾಡ್ತಾಯಿದ್ದೀನಿ ಅಂತ ಅನ್ನೋದು ಇರಬೇಕು. ಆದರೆ ಅದ್ರ ಜೊತೆಗೆ ಫ್ರೆಂಡ್ಸ್ ನೀವು ಆಗ್ತಾ ಇರುವಂತಹ ಈ ದುಡ್ಡನ್ನ ಎತ್ತಿಡ್ತಾ ಇರೋದು ನೀವು ಮರ್ತು ಬಿಡಬೇಕು. ಅದು ಏನೇ ಸಮಯದಲ್ಲೂ ಏನೇ ಪ್ರಾಬ್ಲಮ್ ಬಂದರೂ ನೀವು ಅದನ್ನು ಎತ್ಕೊಳ್ಳೋಕೆ ಹೋಗಬಾರ್ದು. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ವರ್ಷಕ್ಕೆ ನೀವು ಖಂಡಿತ ಹೇಳ್ತೀನಿ 72,000 ರೂಪಾಯಿನ ನೀವು ಒಂದು ಒಳ್ಳೆಯ ಅಮೌಂಟೇ ನೀವು ನೋಡ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ಇದು ಇನ್ನೊಂದು ಏನು ಹೇಳಿದ್ರೆ ನೋಡಿ, ನೆಕ್ಸ್ಟ್ 9th ಮಂತು, ನೆಕ್ಸ್ಟು 11th 12 ನೋಡಿ ವರ್ಷಕ್ಕೆ ನೀವು 12 ತಿಂಗಳಿಗೆ ನೀವು ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಂತ್ಲಿ ತೊಗೊಂಡೋಗಿ ನೀವು ಉಂಡಿಗೆ ಹಾಕೋಬಿಡಿ. ಅಂದರೆ 12 ತಿಂಗಳು ತನಕನೂ ಸಹ ನೀವು ಈ ರೀತಿ ತಿಂಗಳು ಸೇವ್ ಮಾಡ್ಕೊಳ್ಳಿ. 1 ತಿಂಗಳಾದ್ಮೇಲೆ ತೊಗೊಂಡೋಗಿ ಉಂಡಿಗೆ ಹಾಕ್ಕೊಳ್ಳಿ. ತಿಂಗಳು ಸೇವ್ ಮಾಡ್ಕೊಳ್ಳಿ, ತೊಗೊಂಡೋಗಿ ಅದನ್ನ ನೀವು ಉಂಡಿಗೆ ಹಾಕ್ಕೊಳ್ಳಿ. ಆ ರೀತಿ ನೀವು ಒಂದು 12 ತಿಂಗಳು ಮಾಡ್ಕೊಬಿಟ್ರೆ ಸಾಕು ಫ್ರೆಂಡ್ಸ್. ಆಮೇಲೆ ನೀವು ಓಪನ್ ಮಾಡಿ ನೀವು ನೋಡಿದ್ರೆ ನೀವೇನೇ ಹೇಳ್ತೀರಾ ಫ್ರೆಂಡ್ಸ್, ನಾನು ಅಮೌಂಟ್ನ ಸೇವ್ ಮಾಡೋದನ್ನ ನನ್ನ ಕೈಲಿ ಆಯ್ತಾ, ಇದು ನಾನು ಮಾಡಿದ್ದೀನ ಈ ರೀತಿಲಿ ಅಂತ ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ. ನೋಡಿ ನೆಕ್ಸ್ಟು 12 ಮಂತ್ ತನಕನೂ ನಾವು 12 ಮಂತ್ ತನಕನೂ ನಾವು ಈ ರೀತಿ ಸೇವ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ನೀವು ಇದನ್ನ ಕೌಂಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಕೌಂಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನೋಡಿ, ನಾವು ನೆಕ್ಸ್ಟು
ನೋಡಿ ನಾವು ನೆಕ್ಸ್ಟು ಈಗ ಮೊದಲನೇ ತಿಂಗಳಲ್ಲಿ ಎಷ್ಟು ಬಂದಿದೆ ನಮಗೆ ಅಮೌಂಟು 320 ರೂಪಾಯಿ ಅಮೌಂಟ್ ಬಂದಿದೆ. ಅದನ್ನು ನೀವು ಈ ಸೈಡು ನೀವು ಬರ್ಕೊಳ್ಳಿ. ಈಗ ನೋಡಿ 320 ಅಂದರೆ 12 ಮಂತ್ ಅಂದರೆ ಒಂದು ವರ್ಷದ ತನಕ ನೀವು ನಿಮ್ಮ ಉಂಡಿಗೆ ತಿಂಗಳು ಸೇವ್ ಮಾಡಿಕೊಂಡಂತಹ ಅಮೌಂಟನ್ನ ನೀವು ಹಾಕಿದ್ದೀರಾ ಅಲ್ವಾ. ಈಗ ನೀವು ಈ ಥರ ಕೌಂಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಮೊದಲನೇ ತಿಂಗಳು 320 ರೂಪಾಯಿ ಪ್ಲಸ್ ನೆಕ್ಸ್ಟ್ ನೀವು ನೋಡಿ ಅಂದರೆ ಸೆಕೆಂಡ್ ಮಂತಲ್ಲಿ ಎಷ್ಟು ಸೇವ್ ಮಾಡ್ಕೊಂಡ್ರಿ ನೀವು ನೋಡಿ 480 ರೂಪಾಯಿ ಬಂದಿದೆ. ಇದು ಅಂದರೆ ನೋಡಿ 480 ರೂಪಾಯಿ 480 ಪ್ಲಸ್ ಸೇಮ್ ಇದೇ ರೀತಿಯಲ್ಲಿ ನೀವೆಲ್ಲನೂ ಪ್ಲಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ನೆಕ್ಸ್ಟು ಥರ್ಡ್ ಮಂತಲ್ಲಿ ನಿಮಗೆ ಎಷ್ಟು ಸಿಕ್ಕಿದೆ ಅಂತ ಹೇಳಿದ್ರೆ 640 ರೂಪಾಯಿ ಸಿಕ್ಕಿದೆ. ನೋಡಿ ಪ್ಲಸ್ 600 ನೋಡಿ 640 ರೂಪಾಯಿ 640 ರೂಪಾಯಿ ಫ್ರೆಂಡ್ಸ್ 640 ಪ್ಲಸ್ ನೆಕ್ಸ್ಟ್ ಈಗ 4 ಮಂತಲ್ಲಿ ಎಷ್ಟು ಸಿಕ್ಕಿದೆ 800 ರುಪೀಸ್ ಸಿಕ್ಕಿದೆ. ನೋಡಿ 800 ನೋಡಿ ಪ್ಲಸ್ ನೆಕ್ಸ್ಟು ನೋಡಿ ನೆಕ್ಸ್ಟ್ ಅದೇ ರೀತಿಯಲ್ಲಿ ಈಗ 5th ಮಂತಿಗೆ ನೀವು ಕೌಂಟ್ ಮಾಡ್ಕೊಂಡಿರ್ತೀರಲ್ವ, ಅದೇ ರೀತಿಯಲ್ಲೇ ಫ್ರೆಂಡ್ಸ್ ನೀವು ಕೌಂಟ್ ಮಾಡಿಕೊಂಡು ಈಗ 5th ಮಂತಿಗೆ ಎಷ್ಟಾಯಿತು ಅಂತ ಹೇಳಿದ್ರೆ ಕೌಂಟ್ ಮಾಡಿಕೊಂಡ್ರೆ ಅಲ್ಲೇ ಸಿಕ್ಬಿಡುತ್ತೆ ಫ್ರೆಂಡ್ಸ್. ನೋಡಿ 5th ಮಂತಿಗೆ 960 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ನೋಡಿ 960 ರೂಪಾಯಿ ನೋಡಿ 960 ಪ್ಲಸ್ ಇದನ್ನು ಪ್ಲಸ್ ಮಾಡ್ಕೊಳ್ಳಿ. ನೆಕ್ಸ್ಟು 6th ಮಂತಿಗೆ ಎಷ್ಟಾಗುತ್ತೆ ಅಂದರೆ ನೋಡಿ ನೆಕ್ಸ್ಟು 6 ಮಂತಿಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಾವು ನೋಡಿ ಅದನ್ನು ಅದೇ ರೀತಿಯಲ್ಲಿ ನಾವು ಕೌಂಟ್ ಮಾಡ್ಕೊತಾ ಬರಬೇಕಾಗುತ್ತೆ. ನೋಡಿ 6 ಮಂತಿಗೆ ನಮಗೆ ಎಷ್ಟಾಗುತ್ತೆ ಅಂತಂದರೆ 1120 ರೂಪಾಯಿ ಆಗುತ್ತೆ. 1120 ರೂಪಾಯಿ. ನೆಕ್ಸ್ಟ್ ಅದನ್ನು ಸಹ ನಾವಿಲ್ಲಿ ಪ್ಲಸ್ ಮಾಡ್ಕೊಳ್ಳೋಣ. ನೋಡಿ ಪ್ಲಸ್ ಮಾಡಿಕೊಂಡ್ರೆ ನೆಕ್ಸ್ಟು ನಮಗೀಗ 6 ಮಂತ್ ಆಯಿತು. ನೋಡಿ 7 ಮಂತ್ಗೆ ಎಷ್ಟಾಯಿತು ಅಂತ ಹೇಳಿದ್ರೆ 1280 ರೂಪಾಯಿ ಆಗುತ್ತೆ. ಓಕೆನಾ 1280. ನೆಕ್ಸ್ಟ್ ಮತ್ತೆ ಪ್ಲಸ್ ಮಾಡ್ಕೊಳ್ಳಿ. ಮತ್ತೆ ಪ್ಲಸ್ ಮಾಡಿಕೊಂಡು 8 ಮಂತ್ಗೆ ಫ್ರೆಂಡ್ಸ್ ನೋಡಿ 8 ಮಂತ್ಗೆ ಎಷ್ಟಾಯಿತು ಅಂತ ಹೇಳಿದ್ರೆ ನೋಡಿ 8 ಮಂತ್ಗೆ ಎಷ್ಟಾಯಿತು ಅಂತ ಹೇಳಿದ್ರೆ ನಮಗೆ 1440 ರೂಪಾಯಿ ಆಗುತ್ತೆ. 1440 ಫ್ರೆಂಡ್ಸ್. ಇದೇ ರೀತಿಯಲ್ಲೇ ನೀವು ನೆಕ್ಸ್ಟ್ 8 ಮಂತ್ ಆಯಿತು, ನೆಕ್ಸ್ಟ್ 9th ಮಂತು, ನೆಕ್ಸ್ಟು 10th, ನೆಕ್ಸ್ಟ್ 11, ನೆಕ್ಸ್ಟ್ 12 ಅಂದರೆ 12 ತಿಂಗಳು, ವರ್ಷಕ್ಕೆ 12 ತಿಂಗಳಲ್ವಾ. ಈ 12 ತಿಂಗಳು ಇದೇ ರೀತಿಯಲ್ಲಿ ನೀವು ಕೌಂಟ್ ಮಾಡಿಕೊಂಡು ನೋಡಿ ಇದೇ ರೀತಿಯಲ್ಲಿ ನೀವು ಕೌಂಟ್ ಮಾಡ್ಕೊಳ್ಳಿ. ಇದೇ ರೀತಿಯಲ್ಲಿ ಕೌಂಟ್ ಮಾಡಿಕೊಂಡು ನೋಡಿ ಇದೆಲ್ಲವನ್ನು ಟೋಟಲ್ ಮಾಡಿದ್ರೆ ವರ್ಷಕ್ಕೆ ನಮಗೆ ಎಷ್ಟು ಸಿಗುತ್ತೆ ಗೊತ್ತಾ? ವರ್ಷಕ್ಕೆ ಇದೆಲ್ಲನೂ ಅಂದರೆ ಇಷ್ಟು ಇದೆಯಲ್ವಾ, ಈಗ ತಿಂಗಳು ನಾವು ಸೇವ್ ಮಾಡಿಕೊಂಡಂತಹ ಅಮೌಂಟನ್ನ ನಾವು ವರ್ಷಕ್ಕೆ ಕೌಂಟ್ ಮಾಡಿಕೊಂಡ್ರೆ ನಮಗೆ ಸಿಗೋದು ಎಷ್ಟು ಬರುತ್ತೆ ಅಂತಂದರೆ 14,400 ರೂಪಾಯಿ ನಮಗೆ ಒಂದು ಅಮೌಂಟು ಸಿಗುತ್ತೆ. ನೋಡಿ 14,400 ರೂಪಾಯಿ ನಮಗೆ ಒಂದು ಒಳ್ಳೆಯ ಅಮೌಂಟು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ನಮಗೆ ಒಂದು ಒಳ್ಳೆಯ ಅಮೌಂಟೇ ನಮಗೆ ಸಿಗುತ್ತೆ ಫ್ರೆಂಡ್ಸ್. ನೋಡಿ 14,400 ರೂಪಾಯಿ ಸಿಗುತ್ತೆ. ಇನ್ನು ನೀವು ಹೌಸ್ ವೈಫ್ಗಳಿರ್ತಾರಲ್ಲ ಮನೆಯಲ್ಲಿ, ಅವ್ರು ಬೇಕಾದ್ರೂ ನಾವು ಆರಾಮವಾಗಿ ನಾವು ಈ ಒಂದು ಚಿಕ್ಕದಾದಂತಹ ಒಂದು ಸೇವಿಂಗ್ನ ಮಾಡ್ಕೋಬೋದು. ಮತ್ತು ಚಿಕ್ಕ ಮಕ್ಕಳುಗಳಿರ್ತಾರಲ್ವ ಮನೆಯಲ್ಲಿ, ಅವ್ರಿಗೂ ಸಹ ನಾವು ಒಂದು 10 ರೂಪಾಯಿ 5 ರೂಪಾಯಿ ಈ ಥರ ಕೊಡೋದ್ರಿಂದನೂ ಸಹ ಅವರು ಸಹ ಅಂದರೆ ಖರ್ಚೆಲ್ಲ ಕಡಿಮೆ ಮಾಡಿಕೊಂಡು ಅವ್ರ ಕೈಲಿ ನಾವು ಕೊಡೋದ್ರಿಂದ ಅವ್ರ ಕೈಲೂ ಸಹ ನಾವು ಸೇವಿಂಗ್ ಮಾಡಿಸ್ಬೋದು ಅಂತಲೂ ಹೇಳ್ಬೋದು. ಮತ್ತು ಆದಷ್ಟು ಮನೆಯಲ್ಲಿ ಖರ್ಚನ್ನ ಕಡಿಮೆ ಮಾಡಿ ಅಮೌಂಟ್ನ ಸೇವ್ ಮಾಡ್ಕೊಳ್ಳೋದ್ರಿಂದನೂ ನಾವು ತುಂಬ ಈಸಿಯಾಗಿ ಈ ಒಂದು ಮನಿನ ಸೇವ್ ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿ ಆರಾಮವಾಗಿ ಇದನ್ನ ಯೂಸ್ ಆಗುತ್ತೆ. ಅಂದರೆ ಎಮರ್ಜೆನ್ಸಿ ಅಂತಂದರೆ ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಅದೇ ನಮ್ಮ ಹತ್ರ ಒಂದು ಅಮೌಂಟ್, ಒಂದು ಚಿಕ್ಕದಾದರೂ ಆಗಲಿ ದೊಡ್ಡದಾದರೂ ಆಗಲಿ ಒಂದು ಅಮೌಂಟ್ ಅಂತ ಇದ್ದರೆ ನಾವು ತುಂಬ ಅದನ್ನ ನಮಗೆ ಎಮರ್ಜೆನ್ಸಿ ಅಂತ ಅಂದಾಗ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ಮತ್ತು ಸಾಲ ಮಾಡೋದು ತಪ್ಪುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿ 14,400 ರೂಪಾಯಿ ಇದೆ ಅಲ್ವಾ, ಈ 14,400 ರೂಪಾಯಿನ ಒಂದು ವರ್ಷಕ್ಕೆ ನೋಡಿ, ಒಂದು ವರ್ಷಕ್ಕೆ ನಿಮಗೆ ನೋಡಿ 1 ಇಯರ್ಗೆ ನಿಮಗೆ ಈ 14,400 ರೂಪಾಯಿ ಆದರೆ ನೋಡಿ, ಒಂದು ವರ್ಷಕ್ಕೆ ನಿಮಗೆ 14,400 ರೂಪಾಯಿ ಆದರೆ ಇದನ್ನೇ ನೀವು ಕೌಂಟ್ ಮಾಡಿಕೊಳ್ಳಿ. ನೆಕ್ಸ್ಟು 2 ಇಯರ್ಸ್ಗೆ ಎಷ್ಟಾಯಿತು, 3 ಇಯರ್ಸ್ಗೆ ಎಷ್ಟಾಯಿತು, ನೆಕ್ಸ್ಟು 4 ಇಯರ್ಸ್ಗೆ ಎಷ್ಟಾಯಿತು, ನೆಕ್ಸ್ಟು 5 ಇಯರ್ಸ್ಗೆ ಎಷ್ಟಾಯಿತು ಅಂತ ಹೇಳಿದ್ರೆ, ಅಂದರೆ 5 ಇಯರ್ಸ್ಗೆ ಎಷ್ಟಾಯಿತು ಅಂತಂದರೆ 72,000 ರೂಪಾಯಿ ಆಯಿತು ಫ್ರೆಂಡ್ಸ್. ನೋಡಿ
72 ಅಂದರೆ 5 ಇಯರ್ಸ್ಗೆ ಎಷ್ಟಾಯಿತು ಅಂತಂದರೆ 72,000 ರೂಪಾಯಿ ಆಯಿತು. 72,000 ರೂಪಾಯಿ ಏನೇನು ಚಿಕ್ಕ ಅಮೌಂಟಾ ಫ್ರೆಂಡ್ಸ್. ಇದರಲ್ಲಿ ನಾವು ಒಡವೆನೇ ತಗೊಬಿಡ್ಬೋದು. ನೋಡಿ, ಚಿನ್ನದ ರೇಟು ಗಗನಕ್ಕೆ ಏರ್ತಾ ಹೋಗ್ತಾ ಇದೆ. ಆದಷ್ಟು ನಾವು ನಮ್ಮ ಹತ್ರ ದುಡ್ಡು ಏನಾರು ಸೇವ್ ಮಾಡ್ಕೊಂಡಿದ್ದಂತಹ ಅಮೌಂಟ್ಗಳೇನಾರು ಇದ್ದರೆ ಆದಷ್ಟು ನಾವು ಚಿನ್ನದ ಮೇಲೆ ಹಾಕೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ನಷ್ಟ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡಿದ್ರೂ ಒಂದೇ, ಇಲ್ಲ ಚಿನ್ನ ಅಂತ ಇದ್ರೂ ಒಂದೇ. ಈಗ ನಮ್ಮ ಹತ್ರ ಚಿನ್ನ ಇದ್ದರೆ ತೊಗೊಂಡೋಗಿ ಇಟ್ಬಿಟ್ಟು ನಾವು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಅದೇ ಚಿನ್ನ ಇಲ್ಲದೇ ಅಮೌಂಟ್ ಅಂತ ಏನಾರು ನಾವೇನಾರು ಇಟ್ಕೊಂಡಿದ್ರೆ ಅದರಲ್ಲೂ ಸಹ ನಮ್ಮ ಪ್ರಾಬ್ಲಮ್ ಏನು ಅಂದರೆ ಎಮರ್ಜೆನ್ಸಿ ಪ್ರಾಬ್ಲಮ್ ಅಂತ ಏನಾರ ಬಂದರೆ ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ. ಅಂದರೆ ಹೆಲ್ತ್ ಪ್ರಾಬ್ಲಮ್ ಬಂದರೆ ಮಾತ್ರ ಯೂಸ್ ಮಾಡಿ. ಏಕೆಂದರೆ ಹೆಲ್ತ್ ಪ್ರಾಬ್ಲಮ್ ಬಂದರೆ ನಾವು ಎಷ್ಟೇ ಸೇವ್ ಮಾಡಿದ್ರು ಏನೇ ಮಾಡಿದ್ರೂ ಫಸ್ಟು ನಾವು ಆರೋಗ್ಯ ನಾವು ಚೆನ್ನಾಗಿದ್ರೇ ನಾವು ಏನೇ ಸೇವಿಂಗ್ ಮಾಡಬೇಕಾದ್ರೂ ಸೇವ್ ಮಾಡೋಕ್ಕಾಗುತ್ತೋ. ಫಸ್ಟು ನಮ್ಮ ಹೆಲ್ತ್ ನೋಡ್ಕೊಳ್ಳಿ. ಹೆಲ್ತ್ಗೆ ಬೇಕಾದ್ರೆ ನೀವು ತಗೊಂಡು ಇದನ್ನ ಯೂಸ್ ಮಾಡ್ಕೊಳ್ಳಿ. ಅರೆ ಅಕಸ್ಮಾತ್ ಏನೋ ನಾವು ಹೆಲ್ತ್ ಚೆನ್ನಾಗಿದೆ, ನಾವು ಆಲ್ರೆಡಿ ಸೇವಿಂಗ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂತ ಹೇಳೋದಾದರೆ ಅದು ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, 5 ವರ್ಷಕ್ಕೆ ನಿಮಗೆ 72,000 ರೂಪಾಯಿ ನಿಮಗೆ ಅಮೌಂಟ್ ಸಿಗುತ್ತೆ ಕೈಗೆ. ನೋಡಿ, ಈ 72,000 ರೂಪಾಯಿ ಏನು ಚಿಕ್ಕ ಅಮೌಂಟ್ ಅಂತೂ ಅಲ್ಲ ಫ್ರೆಂಡ್ಸ್, ಇದು ದೊಡ್ಡ ಅಮೌಂಟು ಅಂತಲೇ ಸಹ ನಾವು ಹೇಳ್ಬೋದು. ನೋಡಿ, ಇದನ್ನ ನಾವು ಕಮ್ಮಿ ಅಮೌಂಟ್ ಅಂತೂ ಏನಲ್ಲ. ಇದು ನೀವು ಇಲ್ಲಿ ಒಂದು 20 ಅಂದರೆ 20 10 ಅಂತ ಅಂದರೆ 20 30 40 ಅಂತ ಜಾಸ್ತಿ ಮಾಡ್ತಾ ಬಂದಿರೋದ್ರಿಂದ ನಿಮಗೆ ವರ್ಷಕ್ಕೆ 14,400 ಆಗ್ತಾಯಿದೆ. ಆದರೆ 5 ವರ್ಷಕ್ಕೆ 72,000 ಅಮೌಂಟ್ ನಿಮಗೆ ಕೈಗೆ ಸಿಗಲ್ವಾ? ಇದು ನಮ್ದಲ್ಲ ಅಂತ ಇಟ್ಬಿಡ್ಬೇಕು ಫ್ರೆಂಡ್ಸ್. ಇದು ನಮ್ದಲ್ಲ, ನಾವು ಯಾರಿಗೋ ಕೊಟ್ಬಿಟ್ವಿ, ಅದು ಖರ್ಚಾಗೋಯ್ತು, ನಾವು ಅದನ್ನು ತೊಗೊಂಡ್ವಿ ಖರ್ಚಾಗೋಯ್ತು, ಇದನ್ನು ತೊಗೊಂಡ್ವಿ ಖರ್ಚಾಗೋಯ್ತು, ಮತ್ತು ಯಾರಿಗೋ 20 ರೂಪಾಯಿನೋ 50 ರೂಪಾಯಿನೋ 100 ರೂಪಾಯಿನೋ ಯಾರೋ ಕೊಡಬೇಕಾಗಿತ್ತು, ನಾವು ಕೊಟ್ಬಿಟ್ವಿ ಅಂತ ಅಂದ್ಕೊಂಡು ಸಹ ನಾವು ಇಟ್ಕೊಂಡು ಬಂದುಬಿಟ್ರು. ನೀವು ಒಂದು 5 ವರ್ಷ ಒಂದು ಲಾಂಗ್ ಟೈಮ್ ಅಂತ ಅಂದ್ರೂ ಸಹ ನಿಮ್ಮ ಹತ್ರ ಒಂದು 5 ವರ್ಷಕ್ಕೆ ಅಂತ ನೀವು ಲಾಂಗ್ ಟೈಮ್ ಮಾಡಿಕೊಂಡ್ರು 72,000 ರೂಪಾಯಿ ಅಮೌಂಟ ನೀವು ನೋಡ್ಬೋದು. ನೋಡಿ, 72,000 ರೂಪಾಯಿ ಅಮೌಂಟು ನಿಮ್ಮ ಕೈಯಲ್ಲೇ ಇರುತ್ತಲ್ವಾ, ಇನ್ನೇನು ಬೇಕು ಫ್ರೆಂಡ್ಸ್. ಈ 72,000 ರೂಪಾಯಿ ನಿಮ್ಮ ಕೈಯಲ್ಲೇ ಇದ್ಮೇಲೆ ನೀವೇ ರಾಜಾರಾಣಿ ಅಂತಲೇ ಹೇಳ್ಬೋದು. ನೋಡಿ, ಇದೇನು ಕಡಿಮೆ ಅಮೌಂಟ್ ಅಂತೂ ಏನಲ್ವಲ್ಲ ಫ್ರೆಂಡ್ಸ್. ನೋಡಿ, ಇದೇ ರೀತಿಯಲ್ಲಿ ನೀವು ನೋಡಿ ಬರೀ 20 ರೂಪಾಯಿ 30 ರೂಪಾಯಿ 40 ರೂಪಾಯಿ ಅಂತಲೇ ಸೇವ್ ಮಾಡ್ಕೋಬೇಕು ಅಂತ ಏನಿಲ್ಲ. ಅಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು. ಅಂದರೆ ನೀವು ಈಗ ಅಂಗಡಿಗೆಲ್ಲ ಹೋಗ್ತೀರಾ, ಎಷ್ಟು ಚೇಂಜ್ ಮಿಗುತ್ತೋ ಎಷ್ಟು ದುಡ್ಡು ಸಿಗುತ್ತೋ ಅಷ್ಟನ್ನ ತೊಗೊಬಂದು ಸೇವ್ ಮಾಡ್ಕೊಳ್ಳೋದ್ರಿಂದನೂ ಸಹ ಒಂದು ಒಳ್ಳೆಯ ಅಮೌಂಟ್, ವರ್ಷಕ್ಕೇ ಒಂದು ಒಳ್ಳೆಯ ಅಮೌಂಟ್ನೇ ನೋಡ್ಬೋದಲ್ವಾ. ನೋಡಿ, ಒಂದು ವರ್ಷಕ್ಕೇ ಇಲ್ಲಿ 14,400 ರೂಪಾಯಿ ಅಂತ ಅಂದರೆ ಇದೇನು ಚಿಕ್ಕ ಅಮೌಂಟಾ? ನೋಡಿ, ಇದಕ್ಕೂ ಬೇಕಾದ್ರೆ ಚಿನ್ನ ತೊಗೋಬೋದಲ್ವಾ. ನೋಡಿ, ಅದು ಈಗಿನ ರೈಟಲ್ಲಿ ಒಂದು 2-2.5 ಗ್ರಾಮ್ ಚಿನ್ನ ಬರಲ್ವಾ ಫ್ರೆಂಡ್ಸ್ ಅಲ್ವಾ? 14,400 ರೂಪಾಯಿ ಅಂತ ಹೇಳಿದ್ರೆ ಒಂದು ಚಿಕ್ಕ ಅಮೌಂಟ್ ಅಂತೂ ಏನಲ್ಲ. 2 ಗ್ರಾಮ್ ಚಿನ್ನ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಅದೇ ನೀವು ಇದೇ ಅಮೌಂಟ್ನ ನೀವು 2 ವರ್ಷಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕೆ ನೆಕ್ಸ್ಟ್ 5 ವರ್ಷಕ್ಕೆ ಇದೇ ರೀತಿ ಸೇವ್ ಮಾಡ್ಕೊಬಂದರೆ ಖಂಡಿತವಾಗಿಯೂ 72,000 ರೂಪಾಯಿ ಅಮೌಂಟು ನಿಮ್ಮ ಕೈಯಲ್ಲಿರುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇದೇ ರೀತಿ ನೀವು ಅಮೌಂಟ್ನ ಜಾಸ್ತಿ ಹಾಕೋತಾ ಸೇವ್ ಮಾಡ್ಕೊಂಡು ಹೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ನೇ ನಾವು ಕಾಣ್ಬೋದು ಅಂತಲೇ ಹೇಳ್ಬೋದು. ಇದಕ್ಕಿಂತ ಜಾಸ್ತಿ ನಮಗೆ ಸೇವ್ ಮಾಡೋಕ್ಕಾಗುತ್ತೆ ಅಂದರೆ ನೀವು ಅದನ್ನು ಸಹ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಅಮೌಂಟ್ನ ಸೇವ್ ಮಾಡ್ಕೊಂಡು ಬರೋದ್ರಿಂದ ನಮಗೆ ಒಂದು ಒಳ್ಳೆಯ ನೋಡಿ ಈ ರೀತಿ ನೀವು ಅಮೌಂಟ್ನ ಸೇವ್ ಮಾಡ್ಕೊಂಡು ಬರೋದ್ರಿಂದ ನಾವು ಒಂದು ಒಳ್ಳೆಯ ಸೇವಿಂಗ್ ಅಮೌಂಟೇ ನಮ್ಮ ಕೈಯಲ್ಲಿ ಇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, 72,000 ರೂಪಾಯಿ ಏನೇನು ದೊಡ್ಡ ಅಮೌಂಟ್ ಏನಲ್ಲ. 72,000 ರೂಪಾಯಿ ಅಂತಂದರೆ ನಾವು ಈ ಅಮೌಂಟ್ನ ನಾವು ಚಿನ್ನದ ಮೇಲೆ ಬೇಕಾದ್ರೂ ಹಾಕೋಬೋದು, ಇಲ್ಲ ಮನೆಗೆ ನಮ್ಗೆ ಇಷ್ಟವಾದಂತಹ ಒಂದು ಅಂದರೆ ಒಂದು ಥಿಂಗ್ಸ್ಗಳನ್ನಾದರೂ ಆಗಲಿ ಮನೆಗೆ ತೊಗೋತೀವಿ ಅಂತ ಅಂದ್ರೂ ತೊಗೋಬೋದು. ಇಲ್ಲ ನಾವು ಸೈಟ್ಗಳ ಮೇಲೆ ಹಾಕ್ತೀವಿ ಅಂತಂದ್ರೂ ಸೈಟ್ ಮೇಲೂ ಸಹ ಇದನ್ನ ಹಾಕೋಬೋದಲ್ವಾ. 50,000 ಒಂದು 80,000 1 ಲಕ್ಷ ಈ ರೀತಿ ನಾವು ಸೈಟ್ ಮೇಲೆ ಸಹ ಈ ಅಮೌಂಟ್ನ ಹಾಕೋದ್ರಿಂದನೂ ಸಹ ನಾವು ಒಂದು ಸೇವಿಂಗ್ ಮಾಡಿದಂತಹ ಅಮೌಂಟು. ಅಂದರೆ ಅಲ್ಲಿ ಇಲ್ಲಿ ನೀವು ಖರ್ಚು ಮಾಡಿಕೊಂಡು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡೋದ್ರ ಬದಲು ನಮ್ದಲ್ಲ ಅಂತ ಒಂದು 20 30 40 50 ಅಂತ ಈ ಥರ ಎತ್ತಿಟ್ಬಿಟ್ರು ಸಹ ಉಂಡಿಗೆ ಹಾಕಿ ಎತ್ತಿಟ್ಬಿಟ್ರು ನಿಮಗೆ ವರ್ಷಕ್ಕೆ ಇಷ್ಟು ಸಿಗುತ್ತೆ. ಅದನ್ನೇ ನೀವು ನೀವು ಒಂದು 3 ವರ್ಷಕ್ಕೆ 5 ವರ್ಷಕ್ಕೆ ಸೇವ್ ಮಾಡ್ಕೊಂಡು ಬಂದರೆ ಒಂದು ದೊಡ್ಡ ಅಮೌಂಟೇ, ಅಂದರೆ ಒಂದು 72,000 ದೊಡ್ಡ ಅಮೌಂಟೇ ನೋಡ್ಬೋದು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈಲಿ ಯಾವಾಗಲೂ ದುಡ್ಡು ಇದ್ದಂಗೆ ಇರುತ್ತೆ. ಮತ್ತು ನಾವು ಬೇರೆಯವ್ರ ಹತ್ರ ಸಾಲ ಮಾಡಿಕೊಂಡು ಸುಮ್ಮನೆ ಬಡ್ಡಿ ಕಟ್ಕೊಂಡು ನಮ್ಮ ದುಡ್ಡನ್ನ ನಾವೇ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ನಾವು ನಮ್ಮದಲ್ಲ ಅಂತ ಈ ಥರ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಈ ರೀತಿ ಉಳಿಸ್ಕೊಂಡು ಹೋಗೋದ್ರಿಂದನೂ ನಾವು ಒಂದು ಒಳ್ಳೆಯ
ಅಮೌಂಟ್ನೇ ನೋಡ್ಬೋದು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಆದಷ್ಟು ಹಣನ ನೀವು ಖರ್ಚು ಮಾಡೋದನ್ನ ಕಡಿಮೆ ಮಾಡಿಕೊಂಡು ಒಂದು ಸೇವಿಂಗ್ ಮಾಡಿಕೊಂಡು ಆ ಹಣದಿಂದ ನೀವು ಚಿನ್ನನೂ ತಗೊಳ್ಳಿ. ಇಲ್ಲ ನಿಮ್ಮ ಮನೇಲಿ ಏನೇ ಸಮಸ್ಯೆ ಇದೆ, ಯಾರಿಗೂ ಸಮಸ್ಯೆ ಬರೋದು ಬೇಡ ಫ್ರೆಂಡ್ಸ್, ಎಲ್ಲರೂ ಲೈಫಲ್ಲಿ ಚೆನ್ನಾಗಿರಿ, ನಾವು ಚೆನ್ನಾಗಿರೋಣ. ಆದರೆ ನನಗೆ ಮುಖ್ಯವಾಗಿ ಹೇಳೋದೇನಂತ ಅಂದರೆ, ಈ ಒಂದು ಅಮೌಂಟ್ನ ನೀವು ವೇಸ್ಟಾಗಿ ಖರ್ಚು ಮಾಡ್ದೇ, ದಯವಿಟ್ಟು ವೇಸ್ಟಾಗಿ ಖರ್ಚು ಮಾಡ್ದೇ ನಿಮ್ಮ ಒಂದು ಒಳ್ಳೆ ಈ ಅಮೌಂಟ್ನ ಒಂದು ಒಳ್ಳೇದಕ್ಕೆ ಹಾಕಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ. ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ನೋಡ್ತಾ ಇದ್ದೀವಿ ಅಂತ ಏನಾದ್ರು ಹೇಳ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸದಾದಂತಹ ಒಂದು ಸೂಪರ್ ಆದಂತಹ ಟಿಪ್ಸ್ನೊಂದಿಗೆ ನಾನು ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.